ವಿದ್ಯಾರ್ಥಿಗಳೇ, ಗಿರೀಶಸ್ ಕ್ಲಾಸ್ ಎಂಬ ಯೂಟ್ಯೂಬ್ ಚಾನೆಲ್ ಮೂಲಕ ನಾನು ವೀಡಿಯೋಸನ್ನು ಮಾಡಿ ನಿಮಗೆ ಬಾಕಿ ಇರತಕ್ಕಂಥ ಎಲ್ಲ ಸಿಲೆಬಸ್ಸನ್ನು ನಾನು ಮುಗಿಸ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದೇನೆ. ಈ ಒಂದು ವೀಡಿಯೋಸನ್ನು ನೋಡೋದಕ್ಕೂ ಮುಂಚೆ ನಾನು ಕಳಿಸಿರ್ತಕ್ಕಂಥ ನೋಟ್ಸು ನಿಮ್ಮಲ್ಲಿ ಇರಬೇಕು. ನಾನು PDF ಫೈಲಲ್ಲಿ ಎಲ್ಲರಿಗೂ ಗ್ರೂಪಲ್ಲಿ ನೋಟ್ಸನ್ನು ಕಳಿಸಿದ್ದೀನಿ. ಆ ನೋಟ್ಸನ್ನು ಬರೆದಿಟ್ಕೊಂಡು ನಾನು ಏನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ, ಆ ಪಾಯಿಂಟ್ಸನ್ನು ನೋಡ್ತಾ ಹೋಗಿ, ನಿಮಗೆ ಕಾನ್ಸೆಪ್ಟ್ ಕ್ಲಿಯರಾಗಿ ಅರ್ಥ ಆಗ್ತಾ ಹೋಗುತ್ತೆ. ಡಿಡಕ್ಷನ್ ಫ್ರಮ್ ಗ್ರಾಸ್ ಟೋಟಲ್ ಇನ್ಕಮ್. ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C to 80U presented by Girish M, Assistant Professor of Commerce, Shri R.N. Deshpande Government Postgraduate College, Mulugund. ಮೊದಲನೇದಾಗಿ ನಾವು ಮೀನಿಂಗ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್. ಏನು ಮೀನಿಂಗ್ ಆಫ್ ಗ್ರಾಸ್ ಟೋಟಲ್ ಇನ್ಕಮ್ ಅಂದರೆ, ಗ್ರಾಸ್ ಟೋಟಲ್ ಇನ್ಕಮ್ ಮೀನ್ಸ್ ದ ಅಗ್ರಿಗೇಟ್ ಆಫ್ ಇನ್ಕಮ್ ಅಂಡರ್ ಆಲ್ ದ 5 heads of income after adjusting the set off and carry forward of losses. Aggregate means a sum of income under all the 5 heads of income. 5 heads of income ಯಾವ್ಯಾವು ಅಂದರೆ ನಮಗೆ ಗೊತ್ತಿದೆ. ಇನ್ಕಮ್ ಫ್ರಮ್ ಸ್ಯಾಲರಿ, income from house property, income from business or profession, income from capital gains, and income from other sources. ಇವುಗಳನ್ನೆಲ್ಲ ಆ್ಯಡ್ ಮಾಡಿದ ನಂತರ ಸಮ್ ಮೀನ್ಸ್ ಆ್ಯಡಿಂಗ್ ಅಗ್ರಿಗೇಟ್ ಆಫ್ ಇನ್ಕಮ್ ಅಂಡರ್ ಆಲ್ 5 heads of income ಆಫ್ಟರ್ ಅಡ್ಜಸ್ಟಿಂಗ್ ದ ಇಂಟರ್ ಸೋರ್ಸ್ ಆ್ಯಂಡ್ ಇಂಟರ್ ಹೆಡ್ ಸೆಟ್ ಆಫ್ ಆ್ಯಂಡ್ ಕ್ಯಾರಿ ಫಾರ್ವರ್ಡ್ ಆಫ್ ಲಾಸಸ್. ಆಗ ಬರ್ತಕ್ಕಂಥ ಇನ್ಕಮ್ ನಮ್ಗೆ ಯಾವುದಾಗಿರುತ್ತೆ ಅಂದರೆ ಗ್ರಾಸ್ ಟೋಟಲ್ ಇನ್ಕಮ್. ನಂತರ ನಾವು ಮೀನಿಂಗ್ ಆಫ್ ಟೋಟಲ್ ಇನ್ಕಮ್. ಮೀನಿಂಗ್ ಆಫ್ ಟೋಟಲ್ ಇನ್ಕಮ್ ಅಂದರೆ ದ ಇನ್ಕಮ್ ಅರೈವ್ಡ್ ಆಫ್ಟರ್ ಕ್ಲೈಮಿಂಗ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C to 80U ಫ್ರಮ್ ದ ಗ್ರಾಸ್ ಟೋಟಲ್ ಇನ್ಕಮ್. ನಮಗೆ ಗ್ರಾಸ್ ಟೋಟಲ್ ಇನ್ಕಮ್ ಅಂದರೆ ಏನು ಅಂತ ಗೊತ್ತಾಗಿದೆ. ಆ ಗ್ರಾಸ್ ಟೋಟಲ್ ಇನ್ಕಮಲ್ಲಿ ನಾವು ಡಿಡಕ್ಷನ್ಸನ್ನು ಈ ಚಾಪ್ಟರ್ಲಿ ತಿಳ್ಕೊಳ್ತಾ ಹೋಗ್ತಾ ಇದ್ದೇವೆ. ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C to 80U. ಈ ಡಿಡಕ್ಷನ್ಸನ್ನು ಕಳೆದ ನಂತರ ಬರ್ತಕ್ಕಂಥ ಆದಾಯನೇ ಟೋಟಲ್ ಇನ್ಕಮ್ ಆಗಿರುತ್ತೆ. ನಂತರ ಡಿಡಕ್ಷನ್ಸ್ ಫ್ರಮ್ ಗ್ರಾಸ್ ಟೋಟಲ್ ಇನ್ಕಮ್. ಫ್ರಮ್ ಗ್ರಾಸ್ ಟೋಟಲ್ ಇನ್ಕಮ್, assessee can claim several deductions under section 80C to 80U specified in chapter 6A. After allowing these deductions, total income of the assessee is arrived. A total income of the assessee is arrived ಏನಿದೆ is a taxable income, and the tax is charged on it at the prescribed slab rates. ಆಯಾ ಅಸೆಸ್ಮೆಂಟ್ ಇಯರಲ್ಲಿ ಏನು ಸ್ಲ್ಯಾಬ್ ರೇಟ್ಸ್ ಇರುತ್ತೆ, ಆ ಸ್ಲ್ಯಾಬ್ ರೇಟ್ಸ್ ಟೋಟಲ್ ಇನ್ಕಮ್ ಟೋಟಲ್ ಇನ್ಕಮ್ ಮೇಲೆ ನಾವು ಅಪ್ಲೈ ಮಾಡ್ತಾ ಹೋಗ್ತೀವಿ. ಆಗ ನಾವು ಟ್ಯಾಕ್ಸನ್ನು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗ್ಬೋದು. ಇದನ್ನು ಟ್ಯಾಕ್ಸ್ ಲಯಬಿಲಿಟಿ ಅಂತ ಕರಿತೇವೆ. ಬೇಸಿಕ್ ರೂಲ್ಸ್ ನೋಡಿ, ಡಿಡಕ್ಷನ್ಸ್ ಮಾಡೋದಕ್ಕೂ ಮುಂಚೆ ಬೇಸಿಕ್ ರೂಲ್ಸನ್ನು ನಾವು ತಿಳ್ಕೊಬೇಕಾಗ್ತದೆ. ಡಿಡಕ್ಷನ್ಸ್ ನಾಟ್ ಅವೈಲಬಲ್ ಫ್ರಮ್ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನ್, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನ್, ಕ್ಯಾಶುವಲ್ ಇನ್ಕಮ್ಸ್. Casual incomes are winning from lotteries, crossword puzzles, etc. So, the aggregate amount of deductions cannot exceed gross total income of the assessee, excluding long-term capital gain, short-term capital gain, casual incomes. ಈಗಂದರೆ ದ ಅಗ್ರಿಗೇಟ್ ಅಮೌಂಟ್ ಆಫ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C ಇಂದ 80U ಎಷ್ಟು ಅಮೌಂಟು ಡಿಡಕ್ಷನ್ ಅಮೌಂಟು ಎಲಿಜಿಬಲ್ ಇರುತ್ತಾ, ಆ ಅಮೌಂಟು ಕೆನಾಟ್ ಎಕ್ಸೀಡ್ ದ ಗ್ರಾಸ್ ಟೋಟಲ್ ಇನ್ಕಮ್ ಆಫ್ ದ ಅಸೆಸಿ ಆ ವರ್ಷದ ಗ್ರಾಸ್ ಟೋಟಲ್ ಇನ್ಕಮ್ಗಿಂತ ಹೆಚ್ಚಾಗಿರಬಾರ್ದು ಡಿಡಕ್ಷನ್ಸ್ ಅಮೌಂಟ್ ಅಂತ. ಈ ಗ್ರಾಸ್ ಟೋಟಲ್ ಇನ್ಕಮಲ್ಲಿ ಏನು ಒಳಗೊಂಡಿರೋದಿಲ್ಲ ಅಂದರೆ ಲಾಂಗ್ ಟರ್ಮ್ ಕ್ಯಾಪಿಟಲ್ ಗೇನು, ಶಾರ್ಟ್ ಟರ್ಮ್ ಕ್ಯಾಪಿಟಲ್ ಗೇನು, ಕ್ಯಾಶುವಲ್ ಇನ್ಕಮನ್ನು ಒಳಗೊಂಡಿರೋದಿಲ್ಲ. ಡಿಡಕ್ಷನ್ಸ್ ಮಸ್ಟ್ ಬಿ ಕ್ಲೈಮ್ಡ್ ಬೈ ದ ಅಸೆಸಿ ಟು ಗಿವ್ ಪ್ರೂಫ್ ಆಫ್ ಇನ್ವೆಸ್ಟ್ಮೆಂಟ್ ಎಕ್ಸ್ಪೆಂಡಿಚರ್. ಡಿಡಕ್ಷನ್ಸನ್ನು ಕ್ಲೈಮ್ ಮಾಡಬೇಕಾದ್ರೆ ಆ ವರ್ಷದಲ್ಲಿ ಯಾವುದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದರೆ, ಯಾವುದಕ್ಕೆ ಯಾವ ಸೆಕ್ಷನ್ಗೆ ಸಂಬಂಧಪಟ್ಟಂಗೆ ಇನ್ವೆಸ್ಟ್ಮೆಂಟ್ ಮಾಡಿದರೆ ಅಥವಾ ಎಕ್ಸ್ಪೆಂಡಿಚರ್ ಇರ್ತಾ ಅದಕ್ಕೆ ಪ್ರೂಫನ್ನು ಒದಗಿ. ಡಬಲ್ ಡಿಡಕ್ಷನ್ ನಾಟ್ ಪರ್ಮಿಷಬಲ್. ವೇರ್ ಡಿಡಕ್ಷನ್ ಅಂಡರ್ ಎನಿ ಸೆಕ್ಷನ್ ಆಫ್ ಹ್ಯಾಸ್ ಬೀನ್ ಕ್ಲೈಮ್ಡ್, ದೆನ್ ದ ಸೇಮ್ ಶೆಲ್ ನಾಟ್ ಕ್ವಾಲಿಫೈ ಫಾರ್ ಡಿಡಕ್ಷನ್ ಇನ್ ಎನಿ ಅದರ್ ಸೆಕ್ಷನ್. ನೋಡಿ, ಒಂದು ಸೆಕ್ಷನಲ್ಲಿ ಕ್ಲೈಮ್ ಮಾಡಿರ್ತಕ್ಕಂಥ ಅಮೌಂಟ್ ಏನಿದೆ, ಆ ಒಂದು ಅಮೌಂಟನ್ನು
ಬೇರೆ ಸೆಕ್ಷನಲ್ಲಿ ಕ್ಲೈಮ್ ಮಾಡಲಿಕ್ಕೆ ಬರೋದಿಲ್ಲ. ಯಾವುದಾದ್ರೂ ಒಂದು ಸೆಕ್ಷನಲ್ಲಿ ನಾವು ಕ್ಲೈಮ್ ಮಾಡಲಿಕ್ಕೆ ಅವಕಾಶ ಇರುತ್ತೆ. ಡಬಲ್ ಡಿಡಕ್ಷನ್ ನಾಟ್ ಪರ್ಮಿಸಿಬಲ್. ಡಿಡಕ್ಷನ್ ಈಸ್ ಅಲೌಡ್ ಇಫ್ ಆ್ಯಕ್ಚುಲಿ ದ ಅಮೌಂಟ್ ಈಸ್ ಪೇಯ್ಡ್ ಆರ್ ಡೆಪಾಸಿಟೆಡ್ ಆರ್ ಇನ್ವೆಸ್ಟೆಡ್. ನಮಗೆ ಡಿಡಕ್ಷನಿಗೆ ಬರಬೇಕು ಅಮೌಂಟು ಅಂದರೆ ಅದು ಆ್ಯಕ್ಚುಯಲ್ ಅಮೌಂಟ್ ಅಂದರೆ ಆ್ಯಕ್ಚುಯಲ್ ಎಕ್ಸ್ಪೆಂಡಿಚರ್ ಆಗಿರಬೇಕು. ಅಮೌಂಟ್ ಪೇಯ್ಡ್ ಆಗಿರಬೇಕು, ಡೆಪಾಸಿಟ್ ಆಗಿರಬೇಕು, ಅಥವಾ ಇನ್ವೆಸ್ಟ್ಮೆಂಟ್ ಆಗಿರಬೇಕು. Deduction is allowed if the income is calculated as per the provisions of the Income Tax Act 1961. Now, deductions under section 80C to 80U. ಯಾವ್ಯಾವ ಡಿಡಕ್ಷನ್ಸ್ ಯಾವ್ಯಾವ ಸೆಕ್ಷನಲ್ಲಿ ಎಂತೆಂತಕ್ಕೆ ಡಿಡಕ್ಷನ್ ಇದೆ ಅನ್ನೋದು ನಾವು ತಿಳ್ಕೊಳ್ತಾ ಹೋಗೋಣ. ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಇನ್ ರೆಸ್ಪೆಕ್ಟ್ ಆಫ್ LIC ಪ್ರೀಮಿಯಂ ಕಾಂಟ್ರಿಬ್ಯೂಷನ್ ಟು PF etc. Deduction under section 80CCC in respect of contribution to pension fund. Deduction under section 80CCD in respect of contribution to pension scheme. Deduction under section 80CCE limit on deduction under section 80C, 80CCC and 80CCD 1. Deduction under section 80D in respect of medical insurance premium. Deduction under section 80DD in respect of maintenance of dependent disabled relative. Deduction under section 80DDB in respect of medical treatment. Deduction under section 80E in respect of repayment of loan for higher education. Deduction under section 80EE in respect of interest on loan taken for Deduction under section 80G in respect of donations to certain funds. Deduction under section 80GG in respect of house rent paid. Deduction under section 80GGA in respect of donations for scientific research. Deduction under section 80GGB in respect of contribution to political parties. Deduction under section 80GGC in respect of contribution given by any person to political parties. Deduction under section 80QQB in respect of royalty income of the authors of books. Deductions under section 80RRB in respect of royalty on patents. Deduction under section 80TTA in respect of interest on deposit in savings account. Deductions under section 80TTB in respect of interest and deposits in case of senior citizens. Deduction under section 80U in respect of person with disability. Deductions under section 80C to 80U ವರೆಗೂ ಎಷ್ಟು ಡಿಡಕ್ಷನ್ಸ್ ಯಾವ್ಯಾವ ಅನ್ನೋದು ನಮಗೆ ಗೊತ್ತಿದೆ. ಅದರಲ್ಲಿ ಫಸ್ಟ್ ಒಂದು ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C. ಇಟ್ ಪ್ರೊವೈಡ್ಸ್ ಡಿಡಕ್ಷನ್ಸ್ ಆಫ್ ಸೇವಿಂಗ್ಸ್ ಇನ್ ಸ್ಪೆಸಿಫೈಡ್ ಮೋಡ್ಸ್ ಆಫ್ ಇನ್ವೆಸ್ಟ್ಮೆಂಟ್. ಮೇನ್ ಇನ್ವೆಸ್ಟ್ಮೆಂಟ್ ಉದ್ದೇಶ ಏನಾಗಿರುತ್ತೆ, ಸೇವಿಂಗ್ ಮೋಡ್ ಆಗಿರುತ್ತೆ. ಅಪ್ಲಿಕಬಲ್ ಟು ಆ್ಯನ್ ಇಂಡಿವಿಜುವಲ್ ಆರ್ ಇಂದು ಅನ್ಡಿವೈಡೆಡ್ ಫ್ಯಾಮಿಲಿ ಓನ್ಲಿ, ವೆದರ್ ಅಸೆಸಿ ರೆಸಿಡೆಂಟ್ ಆರ್ ನಾನ್ ರೆಸಿಡೆಂಟ್. ಮತ್ತು ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ನಾನು ಒಂದು ಡಯಾಗ್ರಾಮ್ ತೋರಿಸಿದ್ದಾನೆ. ಈ ಡಯಾಗ್ರಾಮಲ್ಲಿ ಕೆಲವು ಅಂಡರ್ ಸೆಕ್ಷನ್ 80Cಯಲ್ಲಿ ಡಿಡಕ್ಷನ್ಗೆ ಬರ್ತಕ್ಕಂಥ ಎಲ್ಲ ಪಾಯಿಂಟ್ಸ್ ಈ ಡಯಾಗ್ರಾಮಲ್ಲಿ ಒಳಗೊಂಡಿದೆ. ಇದರಂತೆ ನಾವು ಒಂದೊಂದು ಪಾಯಿಂಟಾಗಿ ನಿಮ್ಗೆ ನೋಟ್ಸ್ ಕೊಟ್ಟಿದ್ದೇನೆ. ಆ ನೋಟ್ಸಲ್ಲಿ ಏನು ಪಾಯಿಂಟ್ಸ್ ಇದೆ ಆ ಪಾಯಿಂಟ್ಸನ್ನು ನಾನು ಬ್ರೀಫಾಗಿ ನಿಮ್ಗೆ ಅರ್ಥ ಆಗೋ ಥರ ನಾನು ಎಕ್ಸ್ಪ್ಲೈನ್ ಮಾಡ್ತಾ ಹೋಗ್ತೀನಿ. ದಯವಿಟ್ಟು ಎಕ್ಸ್ಪ್ಲೈನ್ ಮಾಡಬೇಕಾದ್ರೆ ಆ ನೋಟ್ಸನ್ನು ನೋಡ್ಕೊಳ್ಳಿ, ನಿಮಗೆ ಕ್ಲಿಯರಾಗಿ ಅರ್ಥ ಆಗ್ತಾ ಹೋಗುತ್ತೆ. ಕಂಡೀಷನ್ಸ್ ಟು ಬಿ ಸ್ಯಾಟಿಸ್ಫೈಡ್. ಏನು ಕಂಡೀಷನ್ಸ್ ಅಂದರೆ, an assessee has made a deposit or an investment in any one or more of the listed items during the previous year. ಆ ಲಿಸ್ಟೆಡ್ ಐಟಮ್ಸ್ ಯಾವ್ಯಾವು ನಾನು ನಿಮ್ಮ ನೋಟ್ಸಲ್ಲಿ ಒಂದೊಂದು ಪಾಯಿಂಟ್ಸಾಗಿ ಕೊಟ್ಟಿದ್ದೇನೆ. ಇದರಲ್ಲಿ ಪಾಯಿಂಟ್ಸಲ್ಲಿ ಕೆಲವು ಐಟಮ್ಸು ಅಪ್ಲಿಕಬಲ್ ಟು ಆ್ಯನ್ ಇಂಡಿವಿಜುವಲ್ ಆರ್ ಇಂದು ಅನ್ಡಿವೈಡೆಡ್ ಫ್ಯಾಮಿಲಿ ಬೋತ್, and some items are applicable to an individual only. Applicable to individual or Hindu undivided family both. Life insurance premium paid by an assessee to effect or to keep in force an insurance. Life insurance premium. Insurance policy ನೋಡಿ, LIC ಲೈಫ್ ಇನ್ಸೂರೆನ್ಸ್ ಕಾರ್ಪೊರೇಷನ್ ಪಡೆದಿರ್ತಕ್ಕಂಥ ಲೈಫ್ ಇನ್ಸೂರೆನ್ಸ್ ಪ್ರೀಮಿಯಂ ಅಮೌಂಟ್ ಏನಾದರೂ ಪೇ ಮಾಡ್ತಾ ಹೋದರೆ ನಮಗೆ ಅಂಡರ್ ಸೆಕ್ಷನ್ 80Cಯಲ್ಲಿ ಡಿಡಕ್ಷನ್ ಬರುತ್ತೆ. ಇಲ್ಲಿ ನಮಗೆ ಎಷ್ಟು ಅಮೌಂಟ್ ಡಿಡಕ್ಷನ್ಗೆ ಬರುತ್ತೆ, ಯಾರ ಹೆಸರಲ್ಲಿ ನಾವು ಪಾಲಿಸಿನ ತೊಗೊಂಡ್ರೆ ನಮಗೆ ಅಂಡರ್ ಸೆಕ್ಷನ್ 80Cಯಲ್ಲಿ ಡಿಡಕ್ಷನಲ್ಲಿ ಬರುತ್ತೆ ಅನ್ನೋ ತಿಳ್ಕೊಬೇಕು. ಇನ್ಸೂರೆನ್ಸ್ ಪಾಲಿಸಿ ಕ್ಯಾನ್ ಬಿ ಟೇಕನ್ ಆನ್ ಲೈಫ್ ಆಫ್ ದ ಫಾಲೋಯಿಂಗ್ ಇನ್ ಕೇಸ್ ಆಫ್ ಆ್ಯನ್ ಇಂಡಿವಿಜುವಲ್ ಹಿಮ್ಸೆಲ್ಫ್, ಅಂದರೆ ಅಸೆಸಿ ಹೆಸರಲ್ಲಾದರೂ ತೊಗೊಂಡಿರ್ಬೋದು. ಸ್ಪೌಸ್, ಹಸ್ಬೆಂಡ್ ಹೆಸರು ಆರ್ ವೈಫ್ ಹೆಸರು, ಹಸ್ಬೆಂಡ್ ಆರ್ ವೈಫ್ ಹೆಸರಲ್ಲಿ ತೊಗೋಬೋದು, ವೈಫ್ ಆದರೆ ಹಸ್ಬೆಂಡ್ ಹೆಸರಲ್ಲಾದರೂ ತೊಗೊಂಡಿರ್ಬೋದು. ಆ್ಯಂಡ್ ಚೈಲ್ಡ್ ಮೇಜರ್ ಆದರೂ ಆಗಿರ್ಬೋದು ಅಥವಾ ಮೈನರ್ ಆದರೂ ಆಗಿರ್ಬೋದು.
Is it? In case of Hindu undivided family, any member of the Hindu undivided family. ಮ್ಯಾಕ್ಸಿಮಮ್ ಲಿಮಿಟ್ ಅಂದರೆ ಗರಿಷ್ಠ ಎಷ್ಟು ಅಮೌಂಟು ನಮಗೆ ಡಿಡಕ್ಷನಲ್ಲಿ ಬರುತ್ತೆ. ಇಲ್ಲಿ 2 ಪಾಯಿಂಟ್ ಮೈಂಡಲ್ಲಿರ್ಬೇಕು. ಒಂದು ಸಮ್ ಅಸ್ಯೂರ್ಡ್ ಅಮೌಂಟು, ಇನ್ನೊಂದು ಪ್ರೀಮಿಯಮ್ ಅಮೌಂಟು. ಫಾರ್ ಎಕ್ಸಾಂಪಲ್ ನಾನು ಹೇಳ್ತೀನಿ ಇಲ್ಲಿ, ಸಮ್ ಅಸ್ಯೂರ್ಡ್ ಅಮೌಂಟು 3 lakhs ಇರುತ್ತೆ. ಪ್ರೀಮಿಯಮ್ ಅಮೌಂಟು ಪರ್ ಮಂತ್ 2000 rupees ಪೇ ಮಾಡ್ತಾ ಹೋಗ್ತೀರಾ. ಪ್ರೀಮಿಯಮ್ ಅಮೌಂಟು 2000 rupees ಪರ್ ಮಂತ್ ಪೇ ಮಾಡ್ತಾ ಹೋಗ್ತಿದ್ದೀರಾ ಅಂದರೆ ಪರ್ ನಮಗೆ 24,000 rupees ಆಗುತ್ತೆ. ಸಮ್ ಅಸ್ಯೂರ್ಡ್ ಅಮೌಂಟು 3 lakh rupees. ನೋಡಿ, ನಾನೊಂದು ಟೇಬಲ್ ಕೊಟ್ಟಿದ್ದೇನೆ. ಮ್ಯಾಕ್ಸಿಮಮ್ ಲಿಮಿಟು ಯಾವ್ಯಾವಕ್ಕೆ ಎಷ್ಟೆಷ್ಟು ಪರ್ಸೆಂಟೇಜುವರೆಗೂ ಇದೆ ಅನ್ನೋದು ನಾನು ಕೊಟ್ಟಿದ್ದೇನೆ. ಆ ಟೇಬಲಲ್ಲಿ ಫಸ್ಟ್ ಕಾಲಮಲ್ಲಿ ಏನಿದೆ ಅಂದರೆ ಪಾಲಿಸಿ ಇಶ್ಯೂಡ್ ಡೇಟ್ ಇದೆ. ಸೆಕೆಂಡ್ ಕಾಲಮಲ್ಲಿ ಇನ್ಶೂರ್ಡ್ ಈಸ್ ಡಿಸೇಬಲ್ ಅಂದರೆ ನಾಟ್ ಪಾಸಿಬಲ್ ಟು ವರ್ಕ್, ಡಿಸೇಬಲ್ ಆರ್ ಸಫರಿಂಗ್ ಫ್ರಮ್ ಡಿಸೀಸ್ ಅಂಡರ್ ಸ್ಪೆಸಿಫೈಡ್ ಅಂಡರ್ ಸೆಕ್ಷನ್ 80 DDB. ಅಂಡರ್ ಸೆಕ್ಷನ್ 80 DDBಯಲ್ಲಿ ಸ್ಪೆಸಿಫೈ ಮಾಡಿರ್ತಕ್ಕಂಥ ಕೆಲವು ಡಿಸೀಸ್ಗೆ ಒಳಗೊಂಡಿದ್ದರೆ ಇದು ಕೇಸ್ 1, ಕೇಸ್ ಎ ಅಥವಾ ಕೇಸ್ 1 ಅಂತ ಕರಿತೀವಿ. ಈ 3ನೇ ಕಾಲಮಲ್ಲಿದೆ ನೋಡಿ, ಇನ್ಶೂರ್ಡ್ ಇನ್ ಎನಿ ಅದರ್ ಪರ್ಸನ್ ಅಂದರೆ ಈ ಡಿಸೇಬಲ್ಲು ಮತ್ತು ಸಫರಿಂಗ್ ಫ್ರಮ್ ಡಿಸೀಸ್ ಅಂಡರ್ ಸೆಕ್ಷನ್ 80 DDB ಇದು ಕೇಸ್ ಎ, ಅದರ್ಸ್ ಕೇಸ್ ಬಿ. ನೋಡಿ, ಪಾಲಿಸಿ ಇಶ್ಯೂಡ್ ಅಪ್ ಟು 31st March 2012 ಒಳಗೆ ಏನಾದರೂ ಪಾಲಿಸಿ ತೊಗೊಂಡಿದ್ರೆ ಇನ್ ಬೋತ್ ಕೇಸ್ 20% ಆಫ್ ಸಮ್ ಅಸ್ಯೂರ್ಡ್. 20% ಆಫ್ ಸಮ್ ಅಸ್ಯೂರ್ಡ್ ಅಂದರೆ ಈಗ ಫಾರ್ ಎಕ್ಸಾಂಪಲ್ ನಾನು ಎಕ್ಸಾಂಪಲ್ ಕೊಟ್ಟಿರಬೇಕಾದ್ರಲ್ಲಿ ಸಮ್ ಅಸ್ಯೂರ್ಡ್ ಅಮೌಂಟ್ ಎಷ್ಟಿದೆ? 3 lakh rupees ಇದೆ. 3 lakh rupeesಲ್ಲಿ 20% ಅಂದರೆ ಎಷ್ಟು ಬರುತ್ತೆ? 60,000 rupees ಬರುತ್ತೆ. 60,000 rupeesವರೆಗೂ ಕೂಡ ಎಲಿಜಿಬಲ್ ಇರುತ್ತೆ. ಇನ್ ಕೇಸ್ ಪಾಲಿಸಿ ಇಶ್ಯೂಡ್ ಡ್ಯೂರಿಂಗ್ ದ ಪ್ರಿವಿಯಸ್ ಇಯರ್ 2012-13, 1st April 2012 ಟು 31st March 2013 ಆ ಪೀರಿಯಡಲ್ಲಿ ಏನಾದರೂ ಪಾಲಿಸಿ ತೊಗೊಂಡಿದ್ರೆ ಇನ್ ಬೋತ್ ಕೇಸ್ 10% ಅಂದರೆ ಸಮ್ ಅಸ್ಯೂರ್ಡ್ ಅಮೌಂಟ್ ಎಷ್ಟು ಹೇಳಿದ್ದೆ? 3 lakh rupees. 3 lakh rupeesಲ್ಲಿ 10% ಅಂದರೆ ಎಷ್ಟು ಬರುತ್ತೆ? 30,000 rupees. ಈಗ ಇವೆರಡು ಕೇಸಲ್ಲೂ ತೊಗೊಳ್ಳಿ. ಪ್ರೀಮಿಯಂ ಪೇಯ್ಡ್ ಎಷ್ಟು ಹೇಳಿದೆ ಅಂದರೆ 2,000 rupees. ಪರ್ ಆ್ಯನಮ್ ಎಷ್ಟಾಗುತ್ತೆ? 24,000 rupees ಆಗುತ್ತೆ. ಅಂದರೆ ಈಗ ಎಲಿಜಿಬಲ್ ಅಮೌಂಟ್ ಯಾವುದಾಗಿರುತ್ತೆ ಅಂದರೆ 24,000 rupees. ಯಾಕಂದರೆ ಮ್ಯಾಕ್ಸಿಮಮ್ ಎಲ್ಲಿವರೆಗೂ ನಮಗೆ ಅಮೌಂಟು ಡಿಡಕ್ಷನಿಗೆ ಬರುತ್ತೆ ಅಂದರೆ 30,000ವರೆಗೂ ಬರುತ್ತೆ. ನೆಕ್ಸ್ಟ್, ಆನ್ ಪಾಲಿಸಿ ಇಶ್ಯೂಡ್ ಆನ್ ಆರ್ ಆಫ್ಟರ್ 1st April 2013. 1st April 2013 ಆಫ್ಟರ್ ಏನಾದರೂ ನಾವು ಪಾಲಿಸಿ ತೊಗೊಂಡಿದ್ರೆ ಕೇಸ್ ಎ ಅಂದರೆ ಇನ್ಶೂರ್ಡ್ ಈಸ್ ಡಿಸೇಬಲ್ ಆರ್ ಸಫರಿಂಗ್ ಫ್ರಮ್ ಡಿಸೀಸ್ ಸ್ಪೆಸಿಫೈಡ್ ಅಂಡರ್ ಸೆಕ್ಷನ್ 80 DDB ಇನ್ 15% ಆಫ್ ಸಮ್ ಅಸ್ಯೂರ್ಡ್. 15% ತೊಗೊಳ್ತೀವಿ. ಇನ್ಶೂರ್ಡ್ ಈಸ್ ಎನಿ ಅದರ್ ಪರ್ಸನ್ ಇನ್ 10% ಆಫ್ ಸಮ್ ಅಸ್ಯೂರ್ಡ್. ಇದು ಬಹಳ ಮುಖ್ಯ. ಈ ಕಾನ್ಸೆಪ್ಟು ಕ್ಲಿಯರಾಗಿ ಅರ್ಥ ಮಾಡ್ಕೋಬೇಕಾಗ್ತದೆ. ನೆಕ್ಸ್ಟ್, ಪ್ರೀಮಿಯಂ ಪೇಯ್ಡ್. ಸೆಕೆಂಡ್ ಪಾಯಿಂಟ್, ಪ್ರೀಮಿಯಂ ಪೇಯ್ಡ್ ಇನ್ ರೆಸ್ಪೆಕ್ಟ್ ಆಫ್ ಎ ಕಾಂಟ್ರಾಕ್ಟ್ ಫಾರ್ ಡೆಫರ್ಡ್ ಆ್ಯನಿಟಿ. 3ನೇ ಪಾಯಿಂಟ್, ಕಾಂಟ್ರಿಬ್ಯೂಷನ್ ಟು ಸ್ಟ್ಯಾಟ್ಯೂಟರಿ ಪ್ರಾವಿಡೆಂಟ್ ಫಂಡ್, ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್, ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್. ಯಾವ ಅಮೌಂಟು ನಮಗಿಲ್ಲಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಬರುತ್ತೆ ಅಂದರೆ ಕಾಂಟ್ರಿಬ್ಯೂಷನ್ ಮೇಡ್ ಬೈ ದ ಅಸೆಸಿ ಟು ಪಬ್ಲಿಕ್ ಪ್ರಾವಿಡೆಂಟ್ ಫಂಡ್, ಕಾಂಟ್ರಿಬ್ಯೂಷನ್ ಮೇಡ್ ಬೈ ದ ಅಸೆಸಿ ಆರ್ ಎಂಪ್ಲಾಯೀಸ್ ಅಂತ ಕರಿತೀವಿ. ಎಂಪ್ಲಾಯೀಸ್ ಟು ಸ್ಟ್ಯಾಟ್ಯೂಟರಿ ಪ್ರಾವಿಡೆಂಟ್ ಫಂಡ್, ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ಸ್ ಆರ್ ಫುಲ್ಲಿ ಕ್ವಾಲಿಫೈಡ್. ನೋಡಿ, ನಮಗೆ ಪ್ರಾವಿಡೆಂಟ್ ಫಂಡಲ್ಲಿ 4 ವಿಧ ಬರುತ್ತೆ. ಸ್ಟ್ಯಾಟ್ಯೂಟರಿ ಪ್ರಾವಿಡೆಂಟ್ ಫಂಡು, ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡು, ಪಬ್ಲಿಕ್ ಪ್ರಾವಿಡೆಂಟ್ ಫಂಡು, ಅನ್ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್. ಈ 4 ಪ್ರಾವಿಡೆಂಟ್ ಟೈಪ್ಸಲ್ಲಿ ಯಾವ್ಯಾವ ಟೈಪ್ಸ್ ಆಫ್ ಪ್ರಾವಿಡೆಂಟ್ ಫಂಡು ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಬರುತ್ತೆ ಅನ್ನೋದು ಭಾಳ ಮುಖ್ಯವಾಗಿ ತಿಳ್ಕೋಬೇಕು. ಮತ್ತು 2 ಕಾನ್ಸೆಪ್ಟ್ ಬರುತ್ತೆ ಅದರಲ್ಲಿ. ಒಂದು ಕಾಂಟ್ರಿಬ್ಯೂಷನ್ ಮೇಡ್ ಬೈ ದ ಎಂಪ್ಲಾಯಿ ಆ್ಯಂಡ್ ಕಾಂಟ್ರಿಬ್ಯೂಷನ್ ಮೇಡ್ ಬೈ ದ ಎಂಪ್ಲಾಯರ್. 2 ಕೇಸ್ ಬರುತ್ತೆ. ಇಲ್ಲಿ ಕಾಂಟ್ರಿಬ್ಯೂಷನ್ ಮೇಡ್ ಬೈ ದ ಎಂಪ್ಲಾಯರು ನಾವು ಇನ್ಕಮ್ ಫ್ರಮ್ ಸ್ಯಾಲರಿ ಕ್ಯಾಲ್ಕುಲೇಷನ್ ಮಾಡಬೇಕಾದ್ರೆ ಅಲ್ಲಿ ತಿಳ್ಕೊಂಡಿದ್ದೀವಿ. ಅಲ್ಲೇ ನಾವು ತಿಳ್ಕೊಂಡಿದ್ದೀವಿ ಕಾಂಟ್ರಿಬ್ಯೂಷನ್ ಮೇಡ್ ಬೈ ದ ಎಂಪ್ಲಾಯಿ ಏನಿದೆ ಇದು ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಬರುತ್ತೆ. ಕಾಂಟ್ರಿಬ್ಯೂಷನ್ ಮೇಡ್ ಬೈ ಎಂಪ್ಲಾಯೀಸ್ ಟು ಸ್ಟ್ಯಾಟ್ಯೂಟರಿ ಪ್ರಾವಿಡೆಂಟ್ ಫಂಡ್, ರೆಕಗ್ನೈಸ್ಡ್ ಪ್ರಾವಿಡೆಂಟ್ ಫಂಡ್ಸ್ ಆರ್ ಫುಲ್ಲಿ ಕ್ವಾಲಿಫೈಡ್. Same, the contribution made by the assessee to public provident fund also qualified for deduction under section 80C.
Such contribution can be made in the name of individual, his spouse, and any child of the individual. The maximum limit for deposit in public provident fund is rupees 1,50,000 in a year. Contribution to unrecognized provident fund is not deductible under section 80C. Clear ಆಯ್ತಲ್ಲ. Next, fourth point, any subscription to national savings certificate NSC ಅಂತ ಶಾರ್ಟ್ ಫಾರ್ಮ್ ಅಲ್ಲಿ ಕರಿತೀವಿ, 8th issue or 9th issue. Fifth point, contribution for participating in unit linked insurance plan of Unit Trust of India or unit linked insurance plan of LIC mutual fund. Sixth point, sum paid to effect or keeps in force a contract for notified annuity plan of the LIC or any other insurer. Seventh point, subscriptions to notified units of a specified mutual fund administrator or the specified company is unique equity linked savings schemes ELSS 2005. Eighth point, any sum paid as a subscription to home loan account scheme or notified pension fund of the National Housing Bank Term Deposit Scheme 2008. Ninth point, contribution to notified pension fund set up by mutual fund of UTI. 10th point, subscription to notified deposit scheme. ಈ ನೋಟಿಫೈಡ್ ಡೆಪಾಸಿಟ್ ಸ್ಕೀಮ್ಸ್ ಯಾವ್ಯಾವ ಸ್ಕೀಮ್ಸ್ ಅನ್ನೋದನ್ನು 2 ಪಾಯಿಂಟ್ಸಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೇನೆ. A public sector company which is engaged in providing long-term finance for construction or purchase of houses in India for residential purposes, or any such deposit scheme of any authority constituted in India by or under any law enacted either for the purpose of dealing with and satisfying the need for housing accommodation or for the purpose of planning, development or improvement of cities, towns and villages, or both. The deposit scheme should be notified by the central government. 11th point, repayment of housing loan including stamp duty, registration fee and other expenses. 12th point, subscription to certain equity shares or debentures forming part of any eligible issue of capital approved by the board on an application made by a public company or a public financial institutions in the prescribed form. That equity shares or debentures shall lock in a period of 3 years. 13th point, investment in 5-year term deposit for a period of not less than 5 years with a scheduled bank. The scheme framed and notified by the central government in the official gazette. The maximum limit for investment in term of deposit is rupees 1,50,000. 14th point, subscription to notified bonds issued by the NABARD. 15th point, investment in 5-year term deposit in an account under Post Office Time Deposit Rules 1981 PLI, Post Office Life Insurance Policy. 16th point, deposit in Senior Citizens Savings Scheme Rules 2004. 17th point, contribution to additional account under NPS New Pension Scheme. ಇಲ್ಲಿ ಅಂಡರ್ ಸೆಕ್ಷನ್ 80CC-D ಅಲ್ಲಿ ಕೂಡ ಬರುತ್ತೆ. ಇಲ್ಲಿ NPS ಅಲ್ಲಿ ಟೈರ್ 1 ಅಕೌಂಟ್, ಟೈರ್ 2 ಅಕೌಂಟ್ ಅಂತ ಇರುತ್ತೆ. ಟೈರ್ 2 ಅಕೌಂಟ್ ಅಡಿಷನಲ್ ಕಾಂಟ್ರಿಬ್ಯೂಷನ್ ಏನಿದೆ ಅದು ಅಂಡರ್ ಸೆಕ್ಷನ್ 80C ಅಲ್ಲಿ ಬರುತ್ತೆ. ಅಪ್ಲಿಕಬಲ್, ನಾನು ಇಷ್ಟು ಹೇಳ್ತಕ್ಕಂಥ ಎಲ್ಲ ಪಾಯಿಂಟ್ಸು ಅಪ್ಲಿಕಬಲ್ ಟು ಆ್ಯನ್ ಇಂಡಿವಿಜುವಲ್ ಆರ್ ಇನ್ ದ ಅನ್ಡಿವೈಡೆಡ್ ಫ್ಯಾಮಿಲಿ ಬೋತ್. ನೋ, ಅಪ್ಲಿಕಬಲ್ ಟು ಇಂಡಿವಿಜುವಲ್ ಓನ್ಲಿ, ಇಂಡಿವಿಜುವಲ್ ಮಾತ್ರ ಅಪ್ಲಿಕಬಲ್ ಆಗತಕ್ಕಂಥ ಪಾಯಿಂಟ್ಸು. 18th ಪಾಯಿಂಟ್ ನೋಡಿ, ಕಾಂಟ್ರಿಬ್ಯೂಷನ್ ಟು ಆ್ಯನ್ ಅಪ್ರೂವ್ಡ್ ಸೂಪರ್ ಆ್ಯನ್ಯುವೇಷನ್ ಫಂಡ್. Super annuation fund means it creating the fund from the contribution of an assessee and later giving him the pension when he is old or unable to work. It is fully qualifies for deduction under section 80C. 19th point, contribution to any notified pension fund set up by a mutual fund or by the administrator or the specified company is fully qualified for deduction under section 80C. 20th point, subscriptions to any notified government security or any notified deposit scheme, Sukanya Samruddhi account scheme,
ಈ ಸ್ಕೀಮ್ ಸುಕನ್ಯಾ ಸಮೃದ್ಧಿ ಅಕೌಂಟ್ ಸ್ಕೀಮ್. ಈ ಸ್ಕೀಮ್ ಬಗ್ಗೆ ನಾವು ತಿಳ್ಕೊಬೇಕಾದ್ರೆ ಎನಿ ಸಮ್ ಪೇಯ್ಡ್ ಆರ್ ಡೆಪಾಸಿಟೆಡ್ ಟು ದಿಸ್ ಸ್ಕೀಮ್ ಬೈ ಆ್ಯನ್ ಇಂಡಿವಿಜುವಲ್ ಇನ್ ದ ನೇಮ್ ಎನಿ ಗರ್ಲ್ ಚೈಲ್ಡ್ ಆಫ್ ದ ಇಂಡಿವಿಜುವಲ್ ಆರ್ ಎನಿ ಗರ್ಲ್ ಚೈಲ್ಡ್ ಫಾರ್ whom such individual is the legal guardian be eligible for deduction under section 80C. 21st point, any payment by way of tuition fees to any university, college, school or other educational institutions situated within India for the purpose of full time education. ನೋಡಿ ಇಲ್ಲಿ ಪಾರ್ಟ್ ಟೈಮ್ ಎಜುಕೇಷನ್ ಆದರೆ ಟ್ಯೂಷನ್ ಫೀ ಎಲಿಜಿಬಲ್ ಆಗಿರೋದಿಲ್ಲ, ಫುಲ್ ಟೈಮ್ ಎಜುಕೇಷನ್ ಆಗಿರಬೇಕು. ಕಂಡೀಷನ್ಸ್ ಏನೇನಂದರೆ ಅಡ್ಮಿಷನ್ ಫೀ ಅಲ್ಲೇ ನಮಗೆ ಟ್ಯೂಷನ್ ಫೀಸ್ ಅಂತೇಳಿ ಅಡ್ಮಿಷನ್ ಫೀಸಲ್ಲಿ ಟ್ಯೂಷನ್ ಫೀಸ್ ಅಂತ ಇರುತ್ತೆ. ಆ ಟ್ಯೂಷನ್ ಫೀಸ್ ಮಾತ್ರ ಇಲ್ಲಿ ನಮಗೆ ಎಲಿಜಿಬಲ್ ಆಗಿರುತ್ತೆ. ಡೊನೇಷನ್ ಕೊಟ್ಟಿರ್ತಕ್ಕಂಥ ಅಮೌಂಟು ಎಲಿಜಿಬಲ್ ಆಗಿರೋದಿಲ್ಲ. ಮತ್ತು ಪ್ರೈವೇಟ್ ಟ್ಯೂಷನ್ ಫೀಸ್ ಇಸ್ ನಾಟ್ ಕವರ್ಡ್ ಅಂಡರ್ ಸೆಕ್ಷನ್ 80C. ಡಿಡಕ್ಷನ್ಸ್ ಶೆಲ್ ಬಿ ಅಲೌಡ್ ಇನ್ ರೆಸ್ಪೆಕ್ಟ್ ಆಫ್ ಮ್ಯಾಕ್ಸಿಮಮ್ 2 children ಓನ್ಲಿ. 22nd point, any sum deducted from salary of a government employee for the purpose of securing to him a deferred annuity or making provision for his wife or children, maximum limit is 20% of salary of the employee. Last point, payment by an individual in respect of non-commutable deferred annuity. Means annuity may be taken in the name of individual, spouse and any child of such individual. These are all items covered in deduction under section 80C. Next point, deduction under section 80CC in respect of contribution to pension fund. ನೋಡಿ, ಈ ಒಂದು ಡಿಡಕ್ಷನ್ಗೆ ಹೋಗೋದಕ್ಕೂ ಮುಂಚೆ ನಾನು ಒಂದು ಕ್ಲಾರಿಟಿ ಕೊಡ್ತೇನೆ. ಅಂಡರ್ ಸೆಕ್ಷನ್ 80Cಯಲ್ಲಿ ನಮಗೆ ಅಲ್ಲಿ ನಿಮಗೆ ಡೌಟ್ ಬರ್ತಕ್ಕಂಥದ್ದು ಒಂದಿದೆ. ಯಾವುದು ಅಂದರೆ ರೀಪೇಮೆಂಟ್ ಆಫ್ ಹೌಸಿಂಗ್ ಲೋನ್. ಈ ರೀಪೇಮೆಂಟ್ ಆಫ್ ಹೌಸಿಂಗ್ ಲೋನ್ ಇದು ಕ್ಲಾರಿಟಿ ಕೊಡ್ತಾ ಇದ್ದೇನೆ ನೋಡಿ. ಇಲ್ಲಿ ಲೋನ್ ಪ್ರಿನ್ಸಿಪಲ್ ಅಮೌಂಟ್ ರಿಪೇಯ್ಡ್ ಒಂದಿರುತ್ತೆ ಮತ್ತು ಇಂಟ್ರೆಸ್ಟ್ ಪೇಯ್ಡ್ ಇರುತ್ತೆ. ಇಲ್ಲಿ ಇಂಟ್ರೆಸ್ಟ್ ಪೇಯ್ಡ್ ಅಮೌಂಟು ಡಿಡಕ್ಷನ್ ಅಂಡರ್ ಸೆಕ್ಷನ್ 24 ಕ್ಯಾಲ್ಕುಲೇಟಿಂಗ್ ಆಫ್ ಇನ್ಕಮ್ ಫ್ರಮ್ ಹೌಸ್ ಪ್ರಾಪರ್ಟಿ ಅಲ್ಲಿ ಬಂದಿರುತ್ತೆ. ಸೊ ಇಲ್ಲಿ ಪ್ರಿನ್ಸಿಪಲ್ ಅಮೌಂಟ್ ಏನು ರಿಪೇಮೆಂಟ್ ಇರುತ್ತೆ, ಲೋನು ಹೌಸಿಂಗ್ ಲೋನ್ ಪ್ರಿನ್ಸಿಪಲ್ ಅಮೌಂಟ್ ರಿಪೇಮೆಂಟ್ ಏನಿರುತ್ತೆ ಆ ಅಮೌಂಟು ಅಂಡರ್ ಸೆಕ್ಷನ್ 80Cಯಲ್ಲಿ ಡಿಡಕ್ಷನಿಗೆ ಬರುತ್ತೆ. ಇದು ಈ ಒಂದು ಕ್ಲಾರಿಫಿಕೇಷನ್ ಕೊಡ್ತಾ ನಾನು ನೆಕ್ಸ್ಟ್ ಪಾಯಿಂಟಿಗೆ ಹೋಗ್ತಾ ಇದ್ದೇನೆ. ಡಿಡಕ್ಷನ್ ಅಂಡರ್ ಸೆಕ್ಷನ್ 80CCC. Contribution to pension fund. It is applicable to an individual only. Hindu undivided family applicable ಆಗೋದಿಲ್ಲ. ಇಲ್ಲಿ ಕಂಡೀಷನ್ಸ್ ಟು ಬಿ ಸ್ಯಾಟಿಸ್ಫೈಡ್. ಏನು ಕಂಡೀಷನ್ಸ್ ಅಂದರೆ ಆ ಪೆನ್ಷನ್ ಫಂಡ್ ಅಮೌಂಟ್ ಇದೆಯಲ್ಲ, ಅಮೌಂಟ್ ಪೇಯ್ಡ್ ಅಂಡರ್ ಆ್ಯನ್ ಆ್ಯನ್ಯುಟಿ ಪ್ಲ್ಯಾನ್. ನೋಡಿ, ವಾರ್ಷಿಕ ಯೋಜನೆ ಆಗಿರಬೇಕು, ವಾರ್ಷಿಕ ಪ್ಲ್ಯಾನ್ ಆಗಿರಬೇಕು. ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಅಸೆಸಿ ಆ್ಯಸ್ ಪೇಯ್ಡ್ or deposited a sum under an annuity plan of the LIC, Life Insurance Corporation or any other insurer for receiving pension from fund. Payment, the amount payment out of taxable income. Condition. Quantum of deduction. ಎಷ್ಟು ಅಮೌಂಟ್ ಇಲ್ಲಿ ಡಿಡಕ್ಷನ್ ಬರುತ್ತೆ ಅಂಡರ್ ಸೆಕ್ಷನ್ 80CCC ಅಂದರೆ ಮಿನಿಮಮ್ ಆಫ್ ದ ಫಾಲೋಯಿಂಗ್. ನೋಡಿರಿ, ಅಮೌಂಟ್ ಪೇಯ್ಡ್ are deposited or rupees 1,50,000, whichever is less. Minimum of the following ಅಂದರೆ whichever is less ಅಂತ. Next one, deduction under section 80CCD in respect of contribution to NPS. ನೋಡಿ, NPS ಅನ್ನು ನ್ಯೂ ಪೆನ್ಷನ್ ಸ್ಕೀಮ್ ಅಂತಲೂ ಕರಿಬೋದು, ನ್ಯಾಷನಲ್ ಪೆನ್ಷನ್ ಸಿಸ್ಟಮ್ ಅಂತನಾದರೂ ಕರಿಬೋದು, ಅಟಲ್ ಪೆನ್ಷನ್ ಯೋಜನಾ, ಪೆನ್ಷನ್ ಸ್ಕೀಮ್ಸ್. ನೋಡಿ, ಅಂಡರ್ ಸೆಕ್ಷನ್ 80CCC ಅಪ್ಲಿಕಬಲ್ ಟು ಪೆನ್ಷನ್ ಫಂಡ್, ಕಾಂಟ್ರಿಬ್ಯೂಷನ್ ಟು ಪೆನ್ಷನ್ ಫಂಡ್. ಡಿಡಕ್ಷನ್ ಅಂಡರ್ ಸೆಕ್ಷನ್ 80CCD ಕಾಂಟ್ರಿಬ್ಯೂಷನ್ ಟು ಪೆನ್ಷನ್ ಸ್ಕೀಮ್ಸ್. ಆ ಸ್ಕೀಮ್ಸ್ ಯಾವ ಅಂದರೆ NPS, ಅಟಲ್ ಪೆನ್ಷನ್ ಯೋಜನಾ. ಅಲ್ಲಿ ಕ್ವಾಂಟಮ್ ಆಫ್ ಕಂಡೀಷನ್ಸ್, ಏನು ಕಂಡೀಷನ್ಸ್ ಇರುತ್ತೆ ಅಂದರೆ ಕಂಡೀಷನ್ಸ್ ಟು ಬಿ ಸ್ಯಾಟಿಸ್ಫೈಡ್.
ಡ್ಯೂರಿಂಗ್ ದ ಪ್ರೀವಿಯಸ್ ಇಯರ್ ಕಂಡೀಷನ್ಸ್ ಏನಿರುತ್ತೆ ಅಂದರೆ ಇದು ಕೂಡ ಅಪ್ಲಿಕಬಲ್ ಟು ಆನ್ ಇಂಡಿವಿಜುವಲ್ ಓನ್ಲಿ. ಸೆಕೆಂಡ್ ಒನ್, ಕಂಡೀಷನ್ಸ್ ಟು ಬಿ ಸ್ಯಾಟಿಸ್ಫೈಡ್, the assessee has paid or deposited any amount in his account under a pension scheme notified by the central government, NPS and Atal Pension Yojana. NPS and a new pension scheme, the National Pension System or scheme ಅಂತ ಆದರೂ ಕರಿಬೋದು. ಕ್ವಾಂಟಮ್ ಆಫ್ ಡಿಡಕ್ಷನ್ ಅಂತ ಬಂದಾಗ ಇಲ್ಲಿ ಅಂಡರ್ ಸೆಕ್ಷನ್ 80 CC-D1 ಅಂತ ಕರಿತೀವಿ. ಅಂಡರ್ ಸೆಕ್ಷನ್ ಕ್ವಾಂಟಮ್ ಆಫ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80 CC-D1 ನೋಡಿ, ನಮ್ಮ ನೋಟ್ಸಲ್ಲಿ ನಾನು ಸಪ್ರೇಟ್ ಕೇಸಲ್ಲೇ ತೋರಿಸಿದ್ದೇನೆ. ಕ್ಲಿಯರಾಗಿ ಅಲ್ಲಿ ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ನಾನು ಇಲ್ಲಿ ಡಯಾಗ್ರಾಮಲ್ಲೂ ಸೇಮ್ ಅದೇ ಥರ ತೋರಿಸಿರ್ತೇನೆ, ಸ್ವಲ್ಪ ಕಾನ್ಸೆಪ್ಟ್ ಬೇಗ ಅರ್ಥ ಮಾಡ್ಕೊಳ್ಳಿ. ಕ್ವಾಂಟಮ್ ಆಫ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80 CC-D1 ಫಾರ್ ಸ್ಯಾಲ್ರಿಡ್ ಇಂಡಿವಿಜುವಲ್ ಆದರೆ ಮಿನಿಮಮ್ ಆಫ್ ದ ಫಾಲೋಯಿಂಗ್ amount paid or deposited or 10% of his salary in the previous year, whichever is less. Minimum of the following ಅಂದರೆ whichever is less. ಅವೆರಡರಲ್ಲಿ ಯಾವುದು ಕಡಿಮೆ ಹಣ ಇರುತ್ತೆ ಅದು ಡಿಡಕ್ಷನಲ್ಲಿ ಬರುತ್ತೆ. ಇಲ್ಲಿ ಸ್ಯಾಲರಿ ಅಂತ ಕೇಳಿದ ತಕ್ಷಣ ನಮಗೆ ಯಾವುದು ತೊಗೋಬೇಕು ಅನ್ನೋ ಡೌಟ್ ಬರುತ್ತೆ. ಒಂದು ಬೇಸಿಕ್ ಸ್ಯಾಲರಿ ಮತ್ತು ಡಿಯರ್ನೆಸ್ ಅಲವೆನ್ಸು ರಿಟೈರ್ಮೆಂಟ್ ಬೆನಿಫಿಟ್ ಆಗಿರಬೇಕು. ಇಷ್ಟನ್ನು ತೊಗೊಳ್ತೇವೆ. ನೆಕ್ಸ್ಟ್, ಕ್ವಾಂಟಮ್ ಆಫ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80 CC-D1 ಫಾರ್ ಅದರ್ ಇಂಡಿವಿಜುವಲ್ ಅಂದರೆ ಸ್ಯಾಲರಿಡ್ ಇಂಡಿವಿಜುವಲ್ ಆಗಿಲ್ಲ ಅಂದರೆ ಅದರ್ ಇಂಡಿವಿಜುವಲ್ಸ್ ಆದರೆ ಮಿನಿಮಮ್ ಆಫ್ ದ ಫಾಲೋಯಿಂಗ್ ಅಮೌಂಟ್ ಪೇಯ್ಡ್ ಆರ್ ಡೆಪಾಸಿಟೆಡ್ ಆರ್ 20% ಆಫ್ ಈಸ್ ಗ್ರಾಸ್ ಟೋಟಲ್ ಇನ್ಕಮ್. ಮಿನಿಮಮ್ ಆಫ್ ದ ಫಾಲೋಯಿಂಗ್ ಲೋಯರ್ ಆರ್ ವಿಚ್ ಎವರ್ ಈಸ್ ಲೆಸ್. ಇವೆರಡರಲ್ಲಿ ಯಾವ ಅಮೌಂಟು ಕಡಿಮೆ ಇರುತ್ತೋ ಆ ಅಮೌಂಟು ಡಿಡಕ್ಷನ್ ಅಂಡರ್ ಸೆಕ್ಷನ್ 80 CC-D ಅಲ್ಲಿ ಬರುತ್ತೆ. Quantum of deduction under section 80 CC-D1B for any individual, salaried individual ಆದರೂ ಅಥವಾ ಅದರ್ಸ್ ಇಂಡಿವಿಜುವಲ್ ಆದರೂ ಎಲ್ರಿಗೂ ಅಪ್ಲಿಕಬಲ್ ಆಗುತ್ತೆ. ಇಲ್ಲಿ ಮಿನಿಮಮ್ ಆಫ್ ದ ಫಾಲೋಯಿಂಗ್ ಶೆಲ್ ಆಲ್ಸೋ ಬಿ ಎಲಿಜಿಬಲ್ ಫಾರ್ ಡಿಡಕ್ಷನ್. ಪಾಯಿಂಟ್ ಎ, ಕಾಂಟ್ರಿಬ್ಯೂಷನ್ ಟು ದ ಸ್ಕೀಮ್ by any individual other than amount claimed and allowed as deduction under section 80 CC-D1. ನೋಡಿ, ಅಲ್ಲಿ ಸ್ಯಾಲ್ರಿಡ್ ಎಂಪ್ಲಾಯಿ ಸ್ಯಾಲ್ರಿಡ್ ಇಂಡಿವಿಜುವಲ್ ಆದರೆ 10% ಇದೆ, 10% ಆಫ್ ಈಸ್ ಸ್ಯಾಲರಿ. ಅದರ್ ಇಂಡಿವಿಜುವಲ್ ಆದರೆ 20% ಆಫ್ ಈಸ್ ಗ್ರಾಸ್ ಟೋಟಲ್ ಇನ್ಕಮ್ ಇದೆ. ಅದಕ್ಕಿಂತ ಹೆಚ್ಚಾಗಿ ಏನಾದರೂ ಕಾಂಟ್ರಿಬ್ಯೂಷನ್ ಮಾಡಿದರೆ ಆ ಕಾಂಟ್ರಿಬ್ಯೂಷನ್ ಅಮೌಂಟು ಅಡಿಷನಲ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80 CC-D1B ಅಲ್ಲಿ ಬರುತ್ತೆ. ಅದೇ ಪಾಯಿಂಟ್ ಎ, ಕಾಂಟ್ರಿಬ್ಯೂಷನ್ ಟು ದ ಸ್ಕೀಮ್ ಬೈ ಎನಿ ಇಂಡಿವಿಜುವಲ್ ಅದರ್ ದೆನ್ ಅಮೌಂಟ್ ಕ್ಲೈಮ್ಡ್ ಅಂಡ್ ಅಲೌಡ್ ಆಸ್ ಎ ಡಿಡಕ್ಷನ್ ಅಂಡರ್ ಸೆಕ್ಷನ್ 80 CC-D1. ಪಾಯಿಂಟ್ ಬಿ, ₹50,000 ಅಂದರೆ ಮಿನಿಮಮ್, ವಿಚ್ ಎವರ್ ಈಸ್ ಲೆಸ್. ಇವೆರಡರಲ್ಲಿ ಯಾವ ಅಮೌಂಟು ಕಡಿಮೆ ಇರುತ್ತೋ ಆ ಅಮೌಂಟು ಅಂಡರ್ ಸೆಕ್ಷನ್ 80 CC-D1B ಅಲ್ಲಿ ಬರುತ್ತೆ. ನೆಕ್ಸ್ಟ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80 CC-E. ಇಲ್ಲಿ ನಾವು ತಿಳ್ಕೊಬೇಕಾಗಿರೋದು ನೋಡಿ, ಆ ಡಯಾಗ್ರಾಮ್ ನೋಡಿ ನಮಗೆ ಕ್ಲಿಯರಾಗಿ ಅರ್ಥ ಆಗಿಬಿಡುತ್ತೆ. ನಮಗೆ ಅಂಡರ್ ಸೆಕ್ಷನ್ 80C, ಅಂಡರ್ ಸೆಕ್ಷನ್ 80 CC-C, ಅಂಡರ್ ಸೆಕ್ಷನ್ 80 CC-D ಈ 3 ಸೆಕ್ಷನ್ನಿಂದ ಸೇರಿ ಟೋಟಲ್ ಡಿಡಕ್ಷನ್ ಅಮೌಂಟು ಮ್ಯಾಕ್ಸಿಮಮ್ ಆಫ್ ₹1,50,000. 3 ಸೆಕ್ಷನ್ನಿಂದನೂ ನಮಗೆ ಡಿಡಕ್ಷನ್ಗೆ ಎಲಿಜಿಬಲ್ ಆಗತಕ್ಕಂಥ ಅಮೌಂಟು ಮ್ಯಾಕ್ಸಿಮಮ್ ಅಮೌಂಟ್ ಎಷ್ಟು ಅಂದರೆ 1,50,000 ಅಂತ ಅಂಡರ್ ಸೆಕ್ಷನ್ 80 CC-E ಅಲ್ಲಿ ನಾವು ತಿಳ್ಕೊಳ್ತೇವೆ. ನಿಮ್ಗೆ ಆ ಡಯಾಗ್ರಾಮ್ ನೋಡಿದ ಕೂಡಲೇ ನಮಗೆ ಗೊತ್ತಾಗುತ್ತೆ. ಡಿಡಕ್ಷನ್ ಅಂಡರ್ ಸೆಕ್ಷನ್ 80C ಇಂದ ಅಮೌಂಟ್ ಎಷ್ಟು ಬಂದಿರುತ್ತೆ, ಡಿಡಕ್ಷನ್ ಅಂಡರ್ ಸೆಕ್ಷನ್ 80 CC ಇಂದ ಅಮೌಂಟ್ ಎಷ್ಟಿದೆ, ಡಿಡಕ್ಷನ್ ಅಂಡರ್ ಸೆಕ್ಷನ್ 80 CC-D ಇಂದ ಅಮೌಂಟ್ ಎಷ್ಟಿದೆ. ಈ 3 ಅಮೌಂಟನ್ನು ನಾವು ಕೂಡಿದಾಗ ಡಿಡಕ್ಷನ್ಗೆ ಎಲಿಜಿಬಲ್ ಆಗೋತಕ್ಕಂಥ ಅಮೌಂಟು ಮ್ಯಾಕ್ಸಿಮಮ್ ಆಫ್ ₹1,50,000. ಅದಕ್ಕಿಂತ ಹೆಚ್ಚಾಗಿರಬಾರ್ದು. ನೋಡಿ, ಅಲ್ಲಿ ಇನ್ನೊಂದು ಡಿಡಕ್ಷನ್ ಅಂಡರ್ ಸೆಕ್ಷನ್ 80 CC-D1B ಅನ್ನೋದೇನಿದೆ, ಇದು ಆ ಮ್ಯಾಕ್ಸಿಮಮ್ ಲಿಮಿಟಲ್ಲಿ ಸೇರಿಕೊಳ್ಳೋದಿಲ್ಲ. ಅರ್ಥ ಆಗ್ತಿದೆ? ಆ 50,000 ಅಡಿಷನಲ್ ಡಿಡಕ್ಷನ್ ಏನಿದೆ ಅಂಡರ್ ಸೆಕ್ಷನ್ 80 CC-D1B ಆ ಮ್ಯಾಕ್ಸಿಮಮ್ ಲಿಮಿಟಲ್ಲಿ ಇದು ಸೇರಿಕೊಳ್ಳೋದಿಲ್ಲ, ಅದು ಮತ್ತೆ ಆ್ಯಡ್ ಆಗ್ತಾ ಹೋಗುತ್ತೆ. ಅಲ್ಲಿಗೆ ಟೋಟಲ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80 CC-E ಎಷ್ಟು ಅನ್ನೋದು ನಮಗಲ್ಲಿ ಕ್ಲಾರಿಟಿ ಸಿಗುತ್ತೆ. ನಿಮ್ಮ ನೋಟ್ಸಲ್ಲಿ ಇರ್ತಕ್ಕಂಥ ನಾನು ಹೇಳ್ತೀನಿ ನೋಡಿ. ದ ಅಗ್ರಿಗೇಟ್ ಅಮೌಂಟ್ ಆಫ್ ಡಿಡಕ್ಷನ್ಸ್ ಅಂಡರ್ ಸೆಕ್ಷನ್ 80C, 80 CC-C ಆ್ಯಂಡ್ 80 CC-D ಬ್ರಾಕೆಟಲ್ಲಿ ಅದರ್ ದೆನ್ ಡಿಡಕ್ಷನ್ ಇನ್ ರೆಸ್ಪೆಕ್ಟ್ ಆಫ್ ಎಂಪ್ಲಾಯರ್ಸ್ ಕಾಂಟ್ರಿಬ್ಯೂಷನ್ ಆ್ಯಂಡ್ ಅಡಿಷನಲ್ ಕಾಂಟ್ರಿಬ್ಯೂಷನ್ ಅಂಡರ್ ಸೆಕ್ಷನ್ 80 CC-D1B shall not exceed ₹1,50,000.
ಎಕ್ಸಾಂಪಲ್ ತಿಳ್ಕೊಳ್ತಾ ಹೋಗೋಣ. ಈಗ ನಾನು ನಿಮ್ಗೆ ಈ ನೋಟ್ಸಲ್ಲಿ 2 ಪ್ರಾಬ್ಲಮ್ಸನ್ನು ಕೊಟ್ಟಿದ್ದೇನೆ. ಸಿಂಪಲ್ಲಾಗಿರ್ತಕ್ಕಂಥ 2 ಎಕ್ಸಾಂಪಲನ್ನು ನಾವು ಇಲ್ಲಿ ತಿಳ್ಕೊಳ್ತೇವೆ. ಆ ಪ್ರಾಬ್ಲಮ್ಸ್ ಕೊಟ್ಟಿದ್ದೇನೆ, ಆ ಪ್ರಾಬ್ಲಮ್ಸಿಗೆ ಸೊಲ್ಯೂಷನ್ ಇಲ್ಲಿರುತ್ತೆ, ನಾನು ಎಕ್ಸ್ಪ್ಲೈನ್ ಮಾಡ್ತೀನಿ. ಅಂದರೆ ಈ ಒಂದು ಅಂಡರ್ ಸೆಕ್ಷನ್ 80C, 80CC, 80CCD ಈ ಸೆಕ್ಷನಿಗೆ ಸಂಬಂಧಪಟ್ಟಂಗೆ ಎಕ್ಸಾಂಪಲ್ ಇರುತ್ತೆ. ಫಸ್ಟ್ ಒನ್, ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C. ಇಲ್ಲಿ ನೋಡಿ, ನಾನು ನಿಮ್ಗೆ ಕೊಟ್ಟಿರ್ತಕ್ಕಂಥ ಪ್ರಾಬ್ಲಮ್ ಇಲ್ಲಿದೆ. ಪರ್ಟಿಕ್ಯುಲರ್ಸ್ ABCD ಅಂದರೆ 4 ಪರ್ಸನ್ಸ್ ಅಂತ ತಿಳ್ಕೊಳ್ಳಿ. ಇಂಡಿವಿಜುವಲ್ಸ್. ಗ್ರಾಸ್ ಟೋಟಲ್ ಇನ್ಕಮ್ ಇಂಡಿವಿಜುವಲ್ A ಇದು ಇನ್ 1000 ರೂಪೀಸ್ ಅಂತ ತಿಳ್ಕೊಳ್ಳಿ. 1000 ರೂಪೀಸ್ ಅಂತ 5,20,000 ಆಗುತ್ತೆ. ಇನ್ನು 1000 ರೂಪೀಸ್ ಅಂತ ಹಾಕೊಂಡು 5,20,000, 1,50,000, 90,000, 30,000 ಆಗ್ತಾ ಹೋಗುತ್ತೆ. ಇಲ್ಲಿ ಗ್ರಾಸ್ ಟೋಟಲ್ ಇನ್ಕಮ್ ಕೊಟ್ಟಿದ್ದಾನೆ. ಸೆಕೆಂಡ್ ಕಾಲಮಲ್ಲಿ ಅಮೌಂಟ್ ಇನ್ವೆಸ್ಟೆಡ್, ಕಾಂಟ್ರಿಬ್ಯೂಟೆಡ್ ಆರ್ ಎಕ್ಸ್ಪೆಂಡೆಡ್ ಇನ್ ಸ್ಪೆಸಿಫೈಡ್ ಐಟಮ್ಸ್. ಸ್ಪೆಸಿಫೈಡ್ ಐಟಮ್ಸ್ ಅಂದರೆ ನಾವಿಲ್ಲಿ ತಗೋಬೇಕಾಗಿರೋದು ಅಂಡರ್ ಸೆಕ್ಷನ್ 80Cಯಲ್ಲಿ ಕೆಲವು ಐಟಮ್ಸ್ಗೆ ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ ಅಂತೇಳಿ. ಈಗ ನಾವಿಲ್ಲಿ ಡಿಡಕ್ಷನ್ ಅಂಡರ್ ಸೆಕ್ಷನ್ 80Cಯನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಈಗ ಇಂಡಿವಿಜುವಲ್ A ತೊಗೊಳ್ಳಿ. ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟಿದೆ? 5,20,000 ಇದೆ. ಅಂಡರ್ ಸೆಕ್ಷನ್ 80Cಯಲ್ಲಿ ಅವನು ಇನ್ವೆಸ್ಟ್ಮೆಂಟ್ ಎಷ್ಟು ಮಾಡಿದ್ದಾನೆ ಅಂದರೆ 1,75,000 ಮಾಡಿದ್ದಾನೆ. ಅಂದರೆ ಮ್ಯಾಕ್ಸಿಮಮ್ ಅಂಡರ್ ಸೆಕ್ಷನ್ 80C, 80CC, 80CCD ಈ 3 ಸೇರಿ ಮ್ಯಾಕ್ಸಿಮಮ್ ಡಿಡಕ್ಷನ್ ಎಷ್ಟು ಅಂದರೆ 1,50,000. ಅಲ್ಲಿಗೆ ಅಂಡರ್ ಸೆಕ್ಷನ್ 80Cಯಲ್ಲಿ ನಮಗೆ ಡಿಡಕ್ಷನ್ ಎಷ್ಟು ಬರುತ್ತೆ ಅಂದರೆ ಈಗ ಅಮೌಂಟು 1,75,000 ಬರುತ್ತಾ? 1,75,000 ಬರಲಿಕ್ಕೆ ಅವಕಾಶ ಇಲ್ಲ. ಎಷ್ಟು ಬರುತ್ತೆ ಅಂದರೆ 1,50,000 ಮಾತ್ರ ಡಿಡಕ್ಷನ್ ಬರುತ್ತೆ. ಡಿಡಕ್ಷನ್ ಅಂಡರ್ ಸೆಕ್ಷನ್ 80Cಯಲ್ಲಿ ಗ್ರಾಸ್ ಟೋಟಲ್ ಇನ್ಕಮಲ್ಲಿ ಇವಾಗ ಎಷ್ಟು ಡಿಡಕ್ಷನ್ ಬರುತ್ತೆ ಅಂದರೆ 1,50,000 ಬರುತ್ತೆ. 1,75,000 ಡಿಡಕ್ಷನಿಗೆ ಬರೋದಿಲ್ಲ. ಈಗ ಇಂಡಿವಿಜುವಲ್ B ನೋಡಿ, ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟಿದೆ? 1,50,000 ಇದೆ. ಅಮೌಂಟ್ ಇನ್ವೆಸ್ಟ್ಮೆಂಟ್ ಕಾಂಟ್ರಿಬ್ಯೂಷನ್ ಎಷ್ಟಿದೆ? 70,000 ಇದೆ. ಅಲ್ಲಿಗೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 80Cಯಲ್ಲಿ ಎಷ್ಟು ಅಮೌಂಟ್ ಈಗ ಡಿಡಕ್ಷನಿಗೆ ಬರುತ್ತೆ ಅಂದರೆ 70,000. ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದನೋ ಅಷ್ಟು ಕೂಡ ಡಿಡಕ್ಷನಿಗೆ ಬರುತ್ತೆ. ಯಾಕಂದರೆ ಮ್ಯಾಕ್ಸಿಮಮ್ ಎಲ್ಲಿವರೆಗೂ ಅವಕಾಶ ಇದೆ ಅಂದರೆ 1,50,000ವರೆಗೂ ಅವಕಾಶ ಇದೆ. 70,000 ಇನ್ವೆಸ್ಟ್ಮೆಂಟ್ ಮಾಡಿದ ಆ ಇನ್ವೆಸ್ಟ್ಮೆಂಟನ್ನು ನಾವು ಗ್ರಾಸ್ ಟೋಟಲ್ ಇನ್ಕಮಲ್ಲಿ ಡಿಡಕ್ಷನ್ ಮಾಡ್ಕೋಬೋದು. ಇಂಡಿವಿಜುವಲ್ C ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟಿದೆ? 90,000 ಇದೆ. ಬಟ್ ಅವನು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ ಅಂದರೆ 1,00,000 ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ. ಈಗ ಬೇಸಿಕ್ ರೂಲ್ ನಿಮಗೆ ಗೊತ್ತಿದೆ, ಡಿಡಕ್ಷನ್ಸ್ ಅಮೌಂಟು ಕೆನಾಟ್ ಎಕ್ಸೀಡ್ ದ ಗ್ರಾಸ್ ಟೋಟಲ್ ಇನ್ಕಮ್. ಆಗ ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟಿದೆ ಅಷ್ಟು ಅಮೌಂಟು ಕೂಡ ಡಿಡಕ್ಷನ್ಗೆ ಬರುತ್ತೆ. ಎಷ್ಟಿದೆ? 90,000 ಆಗುತ್ತೆ. ಗ್ರಾಸ್ ಟೋಟಲ್ ಇನ್ಕಮ್ ಅಲ್ಲಿ ಲಾಸ್ ಇದೆ, ಇನ್ವೆಸ್ಟ್ಮೆಂಟ್ ಮಾಡಿದ್ರೂ ಕೂಡ ಲಾಸ್ ಇದ್ದಂಥ ಸಂದರ್ಭದಲ್ಲಿ ನಿಲ್ ಬರುತ್ತೆ. ನೆಕ್ಸ್ಟ್ ಎಕ್ಸಾಂಪಲ್ 2, ಕ್ಯಾಲ್ಕುಲೇಟ್ ದ ಅಮೌಂಟ್ ಆಫ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80C. ಇಲ್ಲಿ ನೋಡಿ, ಪ್ರಾಬ್ಲಮ್ 2 ಪ್ರಾಬ್ಲಮ್ಮು ನಾನು ನಿಮಗೆ ಇಲ್ಲಿ ಸೊಲ್ಯೂಷನ್ ಮಾತ್ರ ನಾನು ಇಲ್ಲಿ ಹಾಕಿದ್ದೇನೆ. ಪ್ರಾಬ್ಲಮ್ ನಾನು ಕೊಟ್ಟಿದ್ದೇನೆ, ಅದು ನೋಡ್ಕೊಳ್ಳಿ, ಕಾನ್ಸೆಪ್ಟ್ ಅರ್ಥ ಆಗುತ್ತೆ. ನಾನು ಈ ಡಯಾಗ್ರಾಮಲ್ಲಿ ಸೊಲ್ಯೂಷನ್ ಮಾತ್ರ ತೋರಿಸಿದ್ದೀನಿ. ಇಲ್ಲಿ 7 ಇಂಡಿವಿಜುವಲ್ಸ್ ಇದ್ದಾರೆ. ಆ 7 ಇಂಡಿವಿಜುವಲ್ಸ್ದು ಸಪ್ರೇಟ್ ಎಷ್ಟು ಅಮೌಂಟು ಡಿಡಕ್ಷನ್ ಅಂಡರ್ ಸೆಕ್ಷನ್ 80Cಯಲ್ಲಿ ಬರುತ್ತೆ ಅನ್ನೋದು ನಾವು ಕ್ಯಾಲ್ಕುಲೇಷನ್ ಮಾಡ್ತಾ ಹೋಗಬೇಕು. ನೋಡಿ, ಪ್ರಾಬ್ಲಮಲ್ಲಿ ಪೇಮೆಂಟ್ ಆಫ್ LIC ಪ್ರೀಮಿಯಮ್ ಇದು ಕೂಡ ಇನ್ 1000 ರೂಪೀಸ್ ಅಂತ ಹಾಕ್ಕೊಳ್ಳಿ. 5,000, 8,000, 6,000, 8,000, 8,000, 4,000, 10,000 ಇದೆ. ಎಷ್ಟಿದೆ ಪ್ರೀಮಿಯಮ್? ಪೇಮೆಂಟ್ ಆಫ್ LIC ಪ್ರೀಮಿಯಮ್ ಅಮೌಂಟ್ ಪೇಯ್ಡ್ ಎಷ್ಟಿದೆ? 5,000, 8,000, 6,000, 8,000, 4,000. F ಇಂಡಿವಿಜುವಲ್ ನಿಲ್, G ಇಂಡಿವಿಜುವಲ್ 10,000. ಇಲ್ಲಿ ಸೊಲ್ಯೂಷನ್ ನೋಡ್ಕೊಳ್ಳಿ. ಅದರ ಕೆಳಗಡೆ ಕೊಟ್ಟಿದ್ದೀನಿ LIC ಪಾಲಿಸಿ ಅಮೌಂಟ್ 80,000, 70,000, 50,000, 40,000, 50,000, ನಿಲ್ 40,000. ಈಗ ನಾವು ಈ ಪಾಲಿಸಿ ಇಶ್ಯೂ ಡೇಟು ಅಸ್ಯೂಮಿಂಗ್ ಆಫ್ಟರ್ 1st April 2013 ಅಸ್ಯೂಮ್ ಮಾಡಿದ್ರೆ ಇಲ್ಲಿ ಅಸೆಸಿನ್ ಕೂಡ ಆಲ್ ಅಸೆಸಿಸ್ ಅಸ್ಯೂಮ್ ಅದರ್ ಇಂಡಿವಿಜುವಲ್ ಅಂದರೆ ನೋಡಿ, ಅಸೆಸಿ ನಾಟ್ ಎ ಡಿಸೇಬಲ್ ಆರ್ ನಾಟ್ ಸಫರಿಂಗ್ ಫ್ರಮ್ ಎನಿ ಡಿಸೀಸಸ್ ಆ ಕೇಸಲ್ಲಿ ಬರುತ್ತೆ. ಅಂದರೆ 10% ಬರುತ್ತೆ. 10% ಆಫ್ ಸಮ್ ಅಸ್ಯೂರ್ಡ್ ಅಂತ ತೊಗೊಂಡಾಗ ಈಗ LIC ಪಾಲಿಸಿ ಅಮೌಂಟ್ ಎಷ್ಟಿದೆ? ಇಂಡಿವಿಜುವಲ್ A ನೋಡಿ 80,000 ಇದೆ. 80,000 ಅಂದರೆ 10% ಎಷ್ಟು ಬರುತ್ತೆ? 8,000ವರೆಗೂ ತೊಗೋಬೋದು.
ಅಲ್ಲಿಗೆ ಪ್ರೀಮಿಯಮ್ ಎಷ್ಟು ಪೇ ಮಾಡಿದ್ದಾರೆ 5000. ಈಗ 8000ವರೆಗೂ ಮ್ಯಾಕ್ಸಿಮಮ್ 8000ವರೆಗೂ ನಾವು ತೊಗೊಳ್ಳಿಕ್ಕೆ ಅವಕಾಶ ಇದೆ. ಆದರೆ ಅವನು ಎಷ್ಟು ಪ್ರೀಮಿಯಮ್ ಪೇ ಮಾಡಿದ್ದಾನೆ 5000. ಆ್ಯಕ್ಚುಯಲ್ ಪೇಯ್ಡ್ ಎಷ್ಟಿದೆ ಅಷ್ಟು ಅಮೌಂಟ್ ನಾವು ತೊಗೋಬೇಕು. ಅಂದರೆ 5000 ಕೂಡ ಎಲಿಜಿಬಲ್ ಆಗುತ್ತೆ, ಅದಕ್ಕೆ 5000 ತೊಗೊಳ್ತಾ ಇದೆ. ಈಗ ಇಂಡಿವಿಜುವಲ್ ಬಿ ನೋಡಿ. ಇಂಡಿವಿಜುವಲ್ ಬಿ ಲೈಫ್ ಇನ್ಶೂರೆನ್ಸ್ LIC ಪಾಲಿಸಿ ಅಮೌಂಟ್ ಎಷ್ಟಿದೆ 70,000 ಇದೆ. 70,000ಅಲ್ಲಿ 10% ಅಂದರೆ ಎಷ್ಟು ಬರುತ್ತೆ 7,000 ಬರುತ್ತೆ. ಈ 7,000 ಬಟ್ ಅವನು ಕಾಂಟ್ರಿಬ್ಯೂಷನ್ ಪ್ರೀಮಿಯಮ್ ಎಷ್ಟು ಪೇ ಮಾಡಿದ್ದಾನೆ 8,000 ಪೇ ಮಾಡಿದ್ದಾನೆ. ಅಲ್ಲಿಗೆ 10% ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು ಬರುತ್ತೆ ಅಂದರೆ 7,000. ಅದಕ್ಕೆ ಇಲ್ಲಿ ಎಷ್ಟು ತೊಗೊಂಡಿದ್ದೀನಿ ಅಂದರೆ 7,000 ತೊಗೊಂಡಿದ್ದೆ. ಪೇಮೆಂಟ್ ಆಫ್ LIC ಪ್ರೀಮಿಯಮ್ 7,000. ನೆಕ್ಸ್ಟ್ ಇಂಡಿವಿಜುವಲ್ ಸಿ ನೋಡಿ. ಪಾಲಿಸಿ ಅಮೌಂಟ್ ಎಷ್ಟಿದೆ 50,000 ಇದೆ. 10% ಅಂದರೆ ಎಷ್ಟು ಬರುತ್ತೆ 5,000 ಬರುತ್ತೆ. ಅವನು ಎಷ್ಟು ಪ್ರೀಮಿಯಮ್ ಪೇ ಮಾಡಿದ್ದಾನೆ 6,000 ಪೇ ಮಾಡಿದ್ದಾನೆ. ಅಲ್ಲಿಗೆ ಮ್ಯಾಕ್ಸಿಮಮ್ ಲಿಮಿಟ್ ಎಷ್ಟು 5,000 ತೊಗೊಂಡಿದ್ದಾನೆ. ಇಂಡಿವಿಜುವಲ್ ಡಿ ನೋಡಿ. ಪಾಲಿಸಿ ಅಮೌಂಟ್ ಎಷ್ಟಿದೆ 40,000 ಇದೆ. 40,000ಅಲ್ಲಿ 10% ಅಂದರೆ 4,000ವರೆಗೂ ತೊಗೋಬೋದು. ಪ್ರೀಮಿಯಮ್ ಎಷ್ಟು ಪೇ ಮಾಡಿದ್ದೀನಿ 8,000 ಪೇ ಮಾಡಿದೆ. ನಾವು ಎಷ್ಟು ತೊಗೋಬೋದು 4,000 ಮಾತ್ರ ತೊಗೋಬೋದು. ಮತ್ತು ಪಾಲಿಸಿ ಅಮೌಂಟ್ ನೋಡಿ. ಇಂಡಿವಿಜುವಲ್ ಇ 50,000 ಇದೆ. 50,000 ಅಂದರೆ ಅಲ್ಲಿಗೆ 5,000 ಬರುತ್ತೆ 10%. ಅಂದರೆ 5,000ವರೆಗೂ ಎಲಿಜಿಬಲ್ ಇದೆ. ಬಟ್ ಪ್ರೀಮಿಯಮ್ ಪೇ ಮಾಡಿರೋದೆಷ್ಟು 4,000 ತೊಗೊಳ್ತೀವಿ. ಇಂಡಿವಿಜುವಲ್ ಎಫ್ ನಿಲ್ಲಿದೆ. ಇಂಡಿವಿಜುವಲ್ ಜಿ ಪಾಲಿಸಿ ಅಮೌಂಟು 40,000 ಇದೆ. 40,000ಅಲ್ಲಿ 10% ಅಂದರೆ ಎಷ್ಟು ಬರುತ್ತೆ 4,000 ಬರುತ್ತೆ. ಅವನು ಎಷ್ಟು ಪೇ ಮಾಡಿದ್ದಾನೆ ಪ್ರೀಮಿಯಮ್ಮು 10,000 ಮಾಡಿದ್ದಾನೆ. ಅಲ್ಲಿಗೆ ಎಷ್ಟು ಬರುತ್ತೆ ಪೇಮೆಂಟು LIC ಪ್ರೀಮಿಯಮ್ ಅಂದರೆ 4,000 ತೊಗೊಳ್ತೀವಿ. ಅಂಡರ್ ಸೆಕ್ಷನ್ 80CL ಬರುತ್ತೆ. ನೆಕ್ಸ್ಟ್ ನ್ಯಾಷನಲ್ ಸೇವಿಂಗ್ ಸರ್ಟಿಫಿಕೇಟ್ ಪರ್ಚೇಸ್ಡ್. ಫುಲ್ ಎಲ್ಲ ನ್ಯಾಷನಲ್ ಸೇವಿಂಗ್ ಪರ್ಚೇಸ್ಡ್ ಏನಿದೆ ಸೇವಿಂಗ್ ಸರ್ಟಿಫಿಕೇಟ್ ಪರ್ಚೇಸ್ ಫುಲ್ ಅಮೌಂಟ್ ತೊಗೊಳ್ತೀವಿ. ರೀಪೇಮೆಂಟ್ ಆಫ್ ಹೌಸಿಂಗ್ ಲೋನು ಬರುತ್ತೆ, ಫುಲ್ ತೊಗೊಳ್ತೀವಿ. ಕಾಂಟ್ರಿಬ್ಯೂಷನ್ ಟು ಯೂನಿಟ್ ಲಿಂಕ್ಡ್ ಇನ್ಸೂರೆನ್ಸ್ ಪ್ಲ್ಯಾನ್ ಫುಲ್ ತೊಗೊಳ್ತೀವಿ. ಸ್ಕೂಲ್ ಫೀಸ್ ಪೇಯ್ಡ್ ಫಾರ್ 1 ಚೈಲ್ಡ್ ಫುಲ್ ತೊಗೊಳ್ತೀವಿ. ಅಮೌಂಟ್ ಡೆಪಾಸಿಟೆಡ್ ಇನ್ PPF ಅಂಡರ್ ಸೆಕ್ಷನ್ 80CL ಬರುತ್ತೆ. ನೋಟಿಫೈಡ್ ಯೂನಿಟ್ಸ್ ಆಫ್ ಮ್ಯೂಚುವಲ್ ಫಂಡ್ ಇದು ಕೂಡ ಫುಲ್ ಅಮೌಂಟ್ ತೊಗೊಳ್ತೀವಿ. ಅಲ್ಲಿಗೆ ಟೋಟಲ್ ಅಮೌಂಟ್ ಎಷ್ಟಾಗಿದೆ ಅನ್ನೋದು ತೊಗೊಳ್ತೀವಿ ಇಲ್ಲಿ, ಯಾಕಂದರೆ ಅವೆಲ್ಲ ಎಲಿಜಿಬಲ್ ಆಗಿರುತ್ತೆ. ಟೋಟಲ್ ತೊಗೊಂಡಾಗ 1 lakh ಇಂಡಿವಿಜುವಲ್ ಎ 1,20,000, 1,87,000, ಇಂಡಿವಿಜುವಲ್ ಸಿ 1,09,000, ಇಂಡಿವಿಜುವಲ್ ಡಿ 55,000, ಇಂಡಿವಿಜುವಲ್ ಇ 104,000, ಇಂಡಿವಿಜುವಲ್ ಎಫ್ 2,01,000, ಇಂಡಿವಿಜುವಲ್ ಜಿ 1,07,000. ಈಗ ಗ್ರಾಸ್ ಟೋಟಲ್ ಇನ್ಕಮ್ ನಮಗೆ ಪ್ರಾಬ್ಲಮಲ್ಲಿ ಕೊಟ್ಟಿದ್ದಾನೆ. ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟಿದೆ ಅನ್ನೋದು. ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟಿದೆ ಅಂದರೆ 3,70,000, 1,80,000, 3,20,000, 1,90,000, 1,60,000, 5,40,000, 75,000 ಇದೆ. ಈಗ ಡಿಡಕ್ಷನ್ ಅಂಡರ್ ಸೆಕ್ಷನ್ 80Cಯಲ್ಲಿ ಈಗ ನೋಡಿ ಟೋಟಲ್ ಡಿಡಕ್ಷನ್ ಅಂಡರ್ ಸೆಕ್ಷನ್ 80Cಯಲ್ಲಿ ಎಷ್ಟು ಅಮೌಂಟು ಟೋಟಲ್ ಇದೆ ಅನ್ನೋದು ನಾವಲ್ಲಿ ಕ್ಯಾಲ್ಕುಲೇಷನ್ ಮಾಡ್ಕೊಂಡಿದ್ದೇವೆ. ಈಗ ಎಷ್ಟು ಅಮೌಂಟ್ ಎಲಿಜಿಬಲ್ ಆಗುತ್ತೆ ಅನ್ನೋದನ್ನು ನಾವಿಲ್ಲಿ ಕ್ಯಾಲ್ಕುಲೇಷನ್ ಮಾಡಬೇಕು. ಈಗ ಫಸ್ಟು ಇಂಡಿವಿಜುವಲ್ ಎ ನೋಡಿ. ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟಿದೆ 3,70,000 ಇದೆ. ಈಗ ಅವನು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 80Cಯಲ್ಲಿ ಎಷ್ಟು ಅಮೌಂಟ್ ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ ಅಂದರೆ 1,20,000 ಇದೆ. ಹಾಗಾದರೆ ಇವಾಗ ಎಷ್ಟು 1,20,000 ಕೂಡ ಎಲಿಜಿಬಲ್ ಆಗಿರುತ್ತೆ, ಕರೆಕ್ಟಾ? ನೆಕ್ಸ್ಟ್ ಇಂಡಿವಿಜುವಲ್ ಬಿ 1,80,000 ಗ್ರಾಸ್ ಟೋಟಲ್ ಇನ್ಕಮ್ ಇದೆ. ಬಟ್ ಅವನು ಎಷ್ಟು ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ 1,87,000 ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ. ಮ್ಯಾಕ್ಸಿಮಮ್ ಎಷ್ಟು ಡಿಡಕ್ಷನ್ ಮಾಡ್ಬೋದು 1,50,000. ನೆಕ್ಸ್ಟ್ ಇಂಡಿವಿಜುವಲ್ ಸಿ 1,09,000. ಯಾಕಿಲ್ಲಿ ಗ್ರಾಸ್ ಟೋಟಲ್ ಇನ್ಕಮ್ 3,20,000 ಇದೆ. 1,09,000 ಇನ್ವೆಸ್ಟ್ಮೆಂಟ್ ಮಾಡಿದ್ದಾನೆ. 1,50,000ವರೆಗೂ ನಾವು ತೊಗೋಬೋದು, ಅದಕ್ಕೆ ಫುಲ್ ಅಮೌಂಟ್ ನಾವು ತೊಗೊಳ್ತೇವೆ. ಇಂಡಿವಿಜುವಲ್ ಡಿ ಗ್ರಾಸ್ ಟೋಟಲ್ ಇನ್ಕಮ್ 1,90,000 ಇದೆ. ಅವನು ಇನ್ವೆಸ್ಟ್ಮೆಂಟ್ ಮಾಡಿರೋದು 55,000 ಕೂಡ ಎಲಿಜಿಬಲ್ ಆಗಿರುತ್ತೆ. ಗ್ರಾಸ್ ಟೋಟಲ್ ಇನ್ಕಮ್ 1,60,000 ಇದೆ. ಅವನು ಅಂಡರ್ ಸೆಕ್ಷನ್ 80Cಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರೋದು 1,04,000 ಫುಲ್ ಅಮೌಂಟು ಎಲಿಜಿಬಲ್ ಆಗಿರುತ್ತೆ ಡಿಡಕ್ಷನ್ ಅಂಡರ್ ಸೆಕ್ಷನ್ 80Cಯಲ್ಲಿ. ಈಗ ಗ್ರಾಸ್ ಟೋಟಲ್ ಇನ್ಕಮ್ ಇಂಡಿವಿಜುವಲ್ ಎಫ್ ಎಷ್ಟಿದೆ 5,40,000 ಇದೆ. ಅವನು ಇನ್ವೆಸ್ಟ್ಮೆಂಟ್ ಮಾಡಿರೋದು ಎಷ್ಟು 2,01,000. ಈಗ ಮ್ಯಾಕ್ಸಿಮಮ್ ಡಿಡಕ್ಷನ್ ಎಷ್ಟು ಅಂದರೆ 1,50,000. ಈಗ ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟಿದೆ 75,000 ಇದೆ. ಅವನು ಇನ್ವೆಸ್ಟ್ಮೆಂಟ್ ಮಾಡಿರೋದು ಎಷ್ಟು 1,07,000. ಈಗ ಗ್ರಾಸ್ ಟೋಟಲ್ ಇನ್ಕಮ್ ಎಷ್ಟಿದೆಯೋ ಅಷ್ಟು ಅಮೌಂಟ್ ಮಾತ್ರ ಅಲ್ಲಿ ಎಲಿಜಿಬಲ್ ಆಗುತ್ತೆ 75,000.
ಥ್ಯಾಂಕ್ ಯು ಫಾರ್ ವಾಚಿಂಗ್. ನೋಡಿ, ನಾನು ಸಾಧ್ಯವಾದಷ್ಟು 3 ಸೆಕ್ಷನ್ಸು ನಾನು ಅರ್ಥ ಆಗೋ ಥರ ನಾನು ಎಕ್ಸ್ಪ್ಲೈನ್ ಮಾಡಿದ್ದೇನೆ. ಈ ಒಂದು ಯೂಟ್ಯೂಬ್ ಚಾನಲ್ ಗಿರೀಶ್ ಕ್ಲಾಸಸ್ ಅನ್ನೋ ಒಂದು ಯೂಟ್ಯೂಬ್ ಚಾನಲನ್ನು ಕ್ರಿಯೇಟ್ ಮಾಡಿದ್ದೇನೆ. ಈ ಒಂದು ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ, ಯಾಕಂದರೆ ಮೋರ್ ವೀಡಿಯೋಸು ನಾನು ಅಪ್ಲೋಡ್ ಮಾಡ್ತಾ ಇರ್ತೀನಿ. ನಿಮ್ಗೆ ನೋಟಿಫಿಕೇಷನ್ ಬರುತ್ತೆ, ನೀವು ಈ ವಿಡಿಯೋಸನ್ನು ವಾಚ್ ಮಾಡಿ ಕಾನ್ಸೆಪ್ಟನ್ನು ಅರ್ಥ ಮಾಡ್ಕೋಬೋದು. ವೀಡಿಯೋಸ್ ಇಷ್ಟ ಆದ ನಂತರ ನಿಮಗೆ ಲೈಕನ್ನು ಕೊಡಿ. ನೆಕ್ಸ್ಟ್ ವೀಡಿಯೋಸ್ಗಾಗಿ ನಾನು ಕಳಿಸ್ತಾ ಇರ್ತೀನಿ. ನಮ್ಮ ಚಾನಲ್ಗೆ ನೀವು ಸಬ್ಸ್ಕ್ರೈಬ್ ಆಗಿ ಸಾಧ್ಯವಾದಷ್ಟು ಎಲ್ಲ ಕಾನ್ಸೆಪ್ಟ್ಗಳನ್ನು ಅರ್ಥ ಮಾಡ್ಕೊಳ್ತಾ ಹೋಗಿ. ಥ್ಯಾಂಕ್ ಯು.